ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ SSC JD ಕಾನ್ಸ್ಟೇಬಲ್ ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಶಾಸ್ತ್ರೀಯ ಸಂಗೀತಗಾರ ಶಿವಕುಮಾರ್ ಶರ್ಮಾ ಅವರು ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಒಂದನೇ ಆಪ್ಷನ್ ಶೆಹನಾಯಿ, ಎರಡನೇ ಆಪ್ಷನ್ ತಬಲಾ, ಮೂರನೇ ಆಪ್ಷನ್ ಪಿಟೀಲು, ನಾಲ್ಕನೇ ಆಪ್ಷನ್ ಸಂತೂರ್. ಸರಿ ಉತ್ತರ 4 ಸಂತೂರ್. ಎರಡನೆಯ ಪ್ರಶ್ನೆ, ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಡ್ಯಾಶ್ ಕ್ಷೇತ್ರದಲ್ಲಿ ನೀಡಲಾಗುತ್ತದೆ? ಒಂದನೇ ಆಪ್ಷನ್ ನೃತ್ಯ, ಎರಡನೇ ಆಪ್ಷನ್ ರಸಾಯನಶಾಸ್ತ್ರ, ಮೂರನೇ ಆಪ್ಷನ್ ಗಣಿತಶಾಸ್ತ್ರ, ನಾಲ್ಕನೇ ಆಪ್ಷನ್ ಸಾಹಿತ್ಯ. ಸರಿ ಉತ್ತರ 3 ಗಣಿತಶಾಸ್ತ್ರ. ಮೂರನೆಯ ಪ್ರಶ್ನೆ, ಭಾರತದಲ್ಲಿ ನೀಲಿ ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಒಂದನೇ ಆಪ್ಷನ್ ವರ್ಗೀಸ್ ಕುರಿಯನ್, ಎರಡನೇ ಆಪ್ಷನ್ ಶ್ಯಾಮ್ ಪಿತ್ರೋಡಾ, ಮೂರನೇ ಆಪ್ಷನ್ ಹಿರಾಲಾಲ್ ಚೌಧರಿ, ನಾಲ್ಕನೇ ಆಪ್ಷನ್ MS ಸ್ವಾಮಿನಾಥನ್. ಸರಿ ಉತ್ತರ 3 ಹಿರಾಲಾಲ್ ಚೌಧರಿ. ನಾಲ್ಕನೆಯ ಪ್ರಶ್ನೆ, ಲಾಲ್ ಲಜಪತ್ ರಾಯ್ ಅವರು ಈ ಕೆಳಗಿನ ಯಾವ ಬ್ಯಾಂಕಿನ ಸ್ಥಾಪಕರು? ಒಂದನೇ ಆಪ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಎರಡನೇ ಆಪ್ಷನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಮೂರನೇ ಆಪ್ಷನ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ನಾಲ್ಕನೇ ಆಪ್ಷನ್ ಬ್ಯಾಂಕ್ ಆಫ್ ಬರೋಡಾ. ಸರಿ ಉತ್ತರ 3 ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಐದನೆಯ ಪ್ರಶ್ನೆ, ಕೆಳಗಿನವರಲ್ಲಿ ಕೊರಳು ವಾದಕರು ಯಾರು? ಒಂದನೇ ಆಪ್ಷನ್ ರವಿಶಂಕರ್, ಎರಡನೇ ಆಪ್ಷನ್ ಹರಿಪ್ರಸಾದ್ ಚೌರಾಸಿಯಾ, ಮೂರನೇ ಆಪ್ಷನ್ ಶಿವಕುಮಾರ್ ಶರ್ಮಾ, ನಾಲ್ಕನೇ ಆಪ್ಷನ್ ಜಾಕಿರ್ ಹುಸೇನ್. ಸರಿ ಉತ್ತರ 2 ಹರಿಪ್ರಸಾದ್ ಚೌರಾಸಿಯಾ. ಆರನೆಯ ಪ್ರಶ್ನೆ, ಅಬ್ರಾಹಿಂ ಲಿಂಕನ್ ಯಾವ ವರ್ಷದಲ್ಲಿ ಅಮೆರಿಕದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದರು? ಒಂದನೇ ಆಪ್ಷನ್ 1862, ಎರಡನೇ ಆಪ್ಷನ್ 1861, ಮೂರನೇ ಆಪ್ಷನ್ 1875, ನಾಲ್ಕನೇ ಆಪ್ಷನ್ 1855. ಸರಿ ಉತ್ತರ 2 1861. ಏಳನೆಯ ಪ್ರಶ್ನೆ, ಪ್ರಸಿದ್ಧ ವಾದ್ಯಕರ ಉಸ್ತಾದ್ ಬಿಂದಾ ಖಾನ್ ಅವರು ಯಾವ ವಾದ್ಯವನ್ನು ನುಡಿಸುತ್ತಿದ್ದರು? ಒಂದನೇ ಆಪ್ಷನ್ ಸಾರಂಗಿ, ಎರಡನೇ ಆಪ್ಷನ್ ಪಿಟೀಲು, ಮೂರನೇ ಆಪ್ಷನ್ ಮೃದಂಗ, ನಾಲ್ಕನೇ ಆಪ್ಷನ್ ಸಂತೂರ್. ಸರಿ ಉತ್ತರ 1 ಸಾರಂಗಿ. ಎಂಟನೆಯ ಪ್ರಶ್ನೆ, ಭಾರತದಲ್ಲಿ ಪಶ್ಚಿಮದ ಹರಿವಿನಿಂದ ಪಶ್ಚಿಮ ಚಂಡಮಾರುತಗಳ ಅಡಚಣೆಗಳು ಯಾವ ಪ್ರದೇಶದಿಂದ ಉಂಟಾಗುತ್ತದೆ? ಒಂದನೇ ಆಪ್ಷನ್ ದಕ್ಷಿಣ ಅಮೆರಿಕ ಪ್ರದೇಶ, ಎರಡನೇ ಆಪ್ಷನ್ ಮೆಡಿಟೇರಿಯನ್ ಪ್ರದೇಶ, ಮೂರನೇ ಆಪ್ಷನ್ ಪೂರ್ವ ಯುರೋಪಿಯನ್ ಪ್ರದೇಶ, ನಾಲ್ಕನೇ ಆಪ್ಷನ್ ದಕ್ಷಿಣ ಆಫ್ರಿಕಾ ಪ್ರದೇಶ. ಸರಿ ಉತ್ತರ 2 ಮೆಡಿಟೇರಿಯನ್ ಪ್ರದೇಶ. 9ನೆಯ ಪ್ರಶ್ನೆ, ಸೂರ್ಯನನ್ನು ಸುತ್ತುವ ಘನೀಕೃತ ಅನಿಲಗಳು, ಕಲ್ಲು ಮತ್ತು ಧೂಳಿನ ಕಾಸ್ಮಿಕ್ ಹಿಮದ ಚೆಂಡುಗಳು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಉಲ್ಕಪಾತ, ಎರಡನೇ ಆಪ್ಷನ್ ನಕ್ಷತ್ರ, ಮೂರನೇ ಆಪ್ಷನ್ ಉಲ್ಕಶಿಲೆಗಳು, ನಾಲ್ಕನೇ ಆಪ್ಷನ್ ಧೂಮಕೇತುಗಳು. ಸರಿ ಉತ್ತರ 4 ಧೂಮಕೇತುಗಳು. 10ನೆಯ ಪ್ರಶ್ನೆ, ಉತ್ತರಾಖಂಡ್ ಗಾರ್ವಾಲ್ ಪ್ರದೇಶದ ಎರಡನೇ ಅತಿ ಎತ್ತರದ ಪರ್ವತ ಯಾವುದು? ಒಂದನೇ ಆಪ್ಷನ್ ನಂದಾದೇವಿ, ಎರಡನೇ ಆಪ್ಷನ್ ಕಾಮೆಂಟ್, ಮೂರನೇ ಆಪ್ಷನ್ ನೀಲಕಂಠ, ನಾಲ್ಕನೇ ಆಪ್ಷನ್ ಮೇರು. ಸರಿ ಉತ್ತರ 2 ಕಾಮೆಂಟ್. 11ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಖಂಡ ಯಾವುದು? ಒಂದನೇ ಆಪ್ಷನ್ ಏಷ್ಯಾ, ಎರಡನೇ ಆಪ್ಷನ್ ಆಫ್ರಿಕಾ, ಮೂರನೇ ಆಪ್ಷನ್ ದಕ್ಷಿಣ ಅಮೆರಿಕ, ನಾಲ್ಕನೇ ಆಪ್ಷನ್ ಉತ್ತರ ಅಮೆರಿಕ. ಸರಿ ಉತ್ತರ 1 ಏಷ್ಯಾ. 12ನೇ ಪ್ರಶ್ನೆ, ಪ್ರಪಂಚದ ಯಾವ ಖಂಡವನ್ನು ವಿಜ್ಞಾನಕ್ಕೆ ಮೀಸಲಾದ ಖಂಡ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಆಫ್ರಿಕಾ, ಎರಡನೇ ಆಪ್ಷನ್ ಅಟ್ಲಾಂಟಿಕಾ, ಮೂರನೇ ಆಪ್ಷನ್ ಉತ್ತರ ಅಮೆರಿಕ, ನಾಲ್ಕನೇ ಆಪ್ಷನ್ ಏಷ್ಯಾ. ಸರಿ ಉತ್ತರ 2 ಅಟ್ಲಾಂಟಿಕಾ. 13ನೇ ಪ್ರಶ್ನೆ, ಭೂಖಂಡದ ದ್ರವ್ಯರಾಶಿಗಳ ಮುಖ್ಯ ಖನಿಜ ಘಟಕಗಳು ಡ್ಯಾಶ್ ಮತ್ತು ಡ್ಯಾಶ್? ಒಂದನೇ ಆಪ್ಷನ್ ಆಮ್ಲಜನಕ ಮತ್ತು ಇಂಗಾಲ್, ಎರಡನೇ ಆಪ್ಷನ್ ಸಿಲಿಕಾ ಮತ್ತು ಮ್ಯಾಗ್ನೀಸಿಯಂ, ಮೂರನೇ ಆಪ್ಷನ್ ಸಿಲಿಕಾ ಮತ್ತು ಅಲ್ಯೂಮಿನಿಯಂ, ನಾಲ್ಕನೇ ಆಪ್ಷನ್ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಸಿಯಂ. ಸರಿ ಉತ್ತರ 3 ಸಿಲಿಕಾ ಮತ್ತು ಅಲ್ಯೂಮಿನಿಯಂ. 14ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಜುಮೇನಿಯನ್ ಗ್ರಹವಲ್ಲ? ಒಂದನೇ ಆಪ್ಷನ್ ಬುಧ, ಎರಡನೇ ಆಪ್ಷನ್ ನೆಪ್ಚೂನ್, ಮೂರನೇ ಆಪ್ಷನ್ ಗುರು, ನಾಲ್ಕನೇ ಆಪ್ಷನ್ ಶನಿ ಗ್ರಹ. ಸರಿ ಉತ್ತರ 1 ಬುಧ. 15ನೇ ಪ್ರಶ್ನೆ, ವಾತಾವರಣದ ಕೆಳಗಿನ ಯಾವ ಪದರಗಳ ಅರ್ಥ ಮಿಶ್ರಣದ ಪ್ರದೇಶ? ಒಂದನೇ ಆಪ್ಷನ್ ವಾಯುಮಂಡಲ, ಎರಡನೇ ಆಪ್ಷನ್ ಪರಿವರ್ತನ ಮಂಡಲ, ಮೂರನೇ ಆಪ್ಷನ್ ಉಷ್ಣವತಾ ಮಂಡಲ, ನಾಲ್ಕನೇ ಆಪ್ಷನ್ ಮಧ್ಯಂತರ ಮಂಡಲ. ಸರಿ ಉತ್ತರ 2 ಪರಿವರ್ತನ ಮಂಡಲ.